ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿಯಿಂದ ಏನು ಪ್ರತಿಭಟನೆ ಮಾಡಲಾಗ್ತಿದೆ, ರಾಜ್ಯದಂತೆ ಇದೊಂದು ಪ್ರತಿಭಟನೆ ಮಾಡಲಾಗ್ತಿದೆ. ಈಗ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದ್ದೇವೆ. ಏನು ಇವ್ರ ಪ್ರಮುಖ ಬೇಡಿಕೆಗಳನ್ನ ಕೇಳೋಣ. ಮೇಡಮ್, ಏನು ಪ್ರಮುಖ ಬೇಡಿಕೆ ಏನದು, ಯಾಕೆ ನೀವು ಪ್ರತಿಭಟನೆ ಮಾಡ್ತೀರಿ? ರಾಜ್ಯ ಸರ್ಕಾರದಿಂದ 6ನೇ ಗ್ಯಾರಂಟಿಯಾಗಿ ಚುನಾವಣಾ ಪ್ರಣಾಳಿಕೆ ಭರವಸೆ ಕೊಟ್ಟಿದ್ರು. ಒಂದು ಕಾರ್ಯಕರ್ತರಿಗೆ 15,000 ಕೊಡ್ತೇವೆ, ಸಹಾಯಕಿಗೆ 5,000 10,000 ಕೊಡ್ತೇವೆ ಅಂತ ಹೇಳಿದ್ರು. ಯಾವುದು ಬಂದಿಲ್ಲ ನಮ್ಗಿನ್ನು. ಒಂದು ಎರಡನೇದು ಏನಂತಂದ್ರೆ 2017 ಹಿಡಿದು 2026 ತನಕ ಕೇಂದ್ರ ಸರ್ಕಾರದಿಂದ ಒಂದು ಬಿಡಿಗಾಸು ನಮ್ಗೆ ಜಾಸ್ತಿ ಸಂಬಳ ಆಗಿಲ್ಲ. ಎರಡನೇದು ಏನಪ್ಪಾ ಅಂತಂದ್ರೆ ಈಗಾಗಲೇ ವಯೋವೃದ್ಧ ಯಾರು ಅದಾರಲ್ಲ, ಪೆನ್ಷನ್ ತಗೊಂಡವ್ರ ಅವ್ರಿಗೆ ನೀವು ಪ್ರತಿ ತಿಂಗಳ ಪೆನ್ಷನ್ ಕೊಡ್ಬೇಕಂತ ಒಂದು ನಮ್ಗೆ ಮನವಿ ಅದಾರ ಇದ್ರೊಳಗ. ಆಮೇಲೆ ಪ್ರತಿ ತಿಂಗಳ ನಮ್ಗ ಗೌರವಧನ ಏನದಲ್ಲ ಸರಿಯಾಗಿ ಕೊಡ್ರಿ. 5 ತಾರೀಖದೊಳಗಾಗಿ ನೀವು ನಮ್ದು ಸಂಬಳ ಕೊಡ್ರಿ. ಆಮೇಲೆ ಈಗ ಎರಡು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕೊಟ್ರೆ ನಮ್ ಕುಟುಂಬ ನಡೆಸೋದು ನಮ್ಗ ಬಹಳ ಕಠಿಣ ಆಗ್ತದ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಮ್ಗ ಬಾರಿ 10 ಗಂಟೆ ಒಂದ್ 50 ರೂಪಾಯಿ ಕೊಡ್ತಾರ. 50 ರೂಪಾಯಿ ತಗೊಂಡ್ ನಾವ್ ಏನ್ ಮಾಡೋಣ ಸರ? ಅದಕ್ಕಾಗಿ ಈಗ ನಮ್ಗ ಜಾಸ್ತಿ ಕೆಲಸ ಕೊಡತ್ತ. ಆಮೇಲೆ ಇಲ್ಲಿಂದ ಎಲ್ಲ ನಮ್ ಅಂಜಲಿ ನಿಂಬಾಕವ್ರೆಲ್ಲ ಇದ್ದಾಗ ಅವ್ರು ಇದ್ರಗಡೆನೆ ಒಂದ್ ನಮ್ಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಒಂದು ಆಶ್ವಾಸನೆ ಕೊಟ್ಟಿದ್ರು. 6ನೇ ಗ್ಯಾರಂಟಿಯಾಗಿ ನಿಮ್ಗ 10,000 ಸಹಾಯಕಿಗೆ 15,000 ಕಾರ್ಯಕರ್ತೆ ಕೊಡ್ತೀನಿ ಅಂತಂದಿದ್ರ. ಇದುವರೆಗೂ ಯಾವ್ದು ನಮ್ಗೆ ಒಂದ್ ಪೈಸಾನು ಬಂದಿಲ್ಲ. ಆಮೇಲೆ ಈಗ 2017ರಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಒಂದು ನಯಾ ಪೈಸಾ ನಮ್ಗೆ ಜಾಸ್ತಿ ಆಗಿಲ್ಲ ಪೇಮೆಂಟ್. ಮತ್ತೀಗ ನಮ್ಗ ಕೆಲ್ಸದ ಭಾರ ಜಾಸ್ತಿ ಹಾಕ್ಯಾರ. ಸಂಬಳ ನೋಡ್ರಿ ಕಡಿಮೆ ಅದ, ನಮ್ದು ಗೌರವಧನ ಮಾತ್ರ ಕಡಿಮೆ ಅದ, ಜಾಸ್ತಿನೂ ಮಾಡ್ತಾ ಇಲ್ಲ. ಒಂದಾಯ್ತು. ಎರಡನೇದು ಏನಪ್ಪಾ ಅಂದ್ರೆ LKG UKG ಏನಂದ್ರಿ ಇವ್ರು ನಮ್ ಸರ್ಕಾರದವ್ರ ಅಂಗನವಾಡಿ ಕಾರ್ಯಕರ್ತರನ್ನ ಅಲ್ಲಿ ನೇಮಿಸ್ತೇವಂತ ಹೇಳಿದ್ರು. ಬಟ್ ಅದು ಆಗ್ಲಿಲ್ಲ. ಅಲ್ಲಿ ಬೇರೆ ಸಮಾಜ ಬೇರೆದವ್ರನ್ನ ತಂದ್ರಲ್ಲಿ ತಗೋಲಿ ಬೇಡ ಅಂತ ಅನ್ನಂಗಿಲ್ಲ ನಾವ. ಆಮೇಲೆ ಅವ್ರಿಗೊಂದು ಏನ್ ಸರ್ಕ್ಯುಲರ್ ಅದಪ್ಪ ಅಂತಂದ್ರ 4ರಿಂದ 5 5ರಿಂದ 6 ಕುಣಿಸ್ಕೋಬೇಕಂತ ಅದ. ಅದು ಹೋಗಿ ಈಗ ಅವ್ರ ಏನ್ ಮಾಡ್ಯಾರ, 2 ವರ್ಷದಿಂದನ ಎಲ್ಲಾ ಮಕ್ಕಳನ್ನ ಅವ್ರ ಕುಣಿಸ್ಕೊಳತ್ತಾರ. ಮತ್ ನಾವ್ ಅಂಗನವಾಡಿ ಕಾರ್ಯಕರ್ತರಿಗೆ ಏನ್ ಮಾಡ್ಬೇಕು? ಅಂಗನವಾಡಿ ಒಳಗ ಅಂಗನವಾಡಿ ಅಂಗಳದಾಗ ಆಡೋಂತ ಮಕ್ಕಳು ಅಂಗನವಾಡಿಗೆ ಇರ್ಬೇಕಂತ ಒಂದ್ ಮೊದಲಿಂದ ಬಂದಿತ್ತಿದ. ಇದ್ರ ಹಿನ್ನೆಲೆ ಏನ, ನಮ್ಮ ಅಂಗನವಾಡಿ ಕೇಂದ್ರಗಳು ನಾಳೆ ಇವತ್ತಿಲ್ಲ ನಾಳೆ ಬಂದ್ ಹೋಗೋ ಮಟ್ಟಕ್ಕೆ ಬಂದಾವ ನಮ್ಮ ಒಂದ್. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಅವ್ರಿಗೆ ನಾವು ಈಗಾಗಲೇ DDP ಅವ್ರಿಗೊಂದು ಲೆಟರ್ ಕೊಟ್ಟಿವಿ ನಾವು. ಏನಂತ ಹೇಳಿ, ಬೇಡ ಮೇಡಮ್ ಈ ರೀತಿ ನಿಮ್ ಸರ್ಕ್ಯುಲರ್ ಏನೈತಿ ಆ ರೀತಿ ನೀವು ಹೋಗ್ರಿ ಅಂತ. ಅವ್ರು ಹೂ ಅಂತಂದ್ರ ನೋಡ್ತೀನಿ ಅಂತಂದ್ರು. ಅದ್ರ ಬಗ್ಗೆ ಅವ್ರು ಏನ್ ಮಾತಾಡ್ಲಿಲ್ಲ. ಎಲ್ಲ ಮುಂಜಾನೆ 7 ಗಂಟೆದಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ತಾರೆ, ಈ ಪಲ್ಸ್ ಪೋಲಿಯೋ ಕೆಲಸ. ಅದಕ್ಕೂ ಒಂದು ಪೈಸಾನು ಬಂದಿಲ್ಲ ಈ 3 ವರ್ಷದಿನ. ಅದ್ರ ಬಗ್ಗೆನೂ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಸರ್ ಕಡೆ ನಾವು ಮಾತಾಡೇವು. ಹೂ ಅಂದಾರ, ಅವರು ಅದ್ರದ್ದು ದುಡ್ಡು ಬಿಡುಗಡೆ ಮಾಡಿಲ್ಲ. BLO ಕೆಲಸ BLOದವ್ರು ಮಾಡ್ಬೇಕಂತ ಏನೇ ಸ್ಕೂಲ್ ಸರ್ ಹಾಕಿದ್ರು, ಅವ್ರು ನಮ್ಮ ಮೇಲೆ ಇದು ಆಗ್ಯಾರ. ಈಗೆಲ್ಲ ನಮ್ಮ ಮೇಲೆ ಪ್ರೆಷರ್ ಹಾಕತ್ತಾರ. ಆಮೇಲೆ ನಮ್ಮ ಕಡೆಯಿಂದ ಜಬರ್ದಸ್ತಿಯಾಗಿ ಕೆಲಸ ತಗೊಳತ್ತಾರ. ನೋಡಿ, ಕಾರ್ಯಕರ್ತದ ಆರೋಗ್ಯ ಇದರಿಂದ ಹದಗೆಡ ಆಯ್ತು ಒಂದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗೀಗ ಸದ್ಯ ಗೃಹಲಕ್ಷ್ಮಿದಂತೂ ನೀವು ಕೇಳಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಏನಪ್ಪಾ ಎಷ್ಟು ಜನ ನಮ್ಮಲ್ಲಿ ಫಲಾನುಭವಿಗಳದಾರ, ಅವ್ರು ಎಷ್ಟು ಅಕೌಂಟ್ ಅದಾವ, ಅವ್ರು ಡಿಟೇಲ್ ಎಲ್ಲ ಮಾಹಿತಿ ಕೇಳತ್ತಾರ. ಎಷ್ಟ್ ಸತ್ರು, ಈಗ ಎಷ್ಟ್ ಮಂದಿದ್ ಬರಾದೈತಿ, ಎಷ್ಟ್ ಕಂತು ಬಂದಾವ, ಇದೆಲ್ಲ ಡಿಟೇಲ್ ಆಗಿ ಮಾಹಿತಿ ಕೇಳತ್ತಾರ. ಆಮೇಲೆ ಡಬಲ್ ಟಿಬಲ್ ಅಕೌಂಟ್ ಇದ್ದವ್ರದೆಲ್ಲ ನಾವು ಅಕೌಂಟ್ ಕೊಡ್ಬೇಕಂತ ಹೇಳತ್ತಾರ, ನಂಬರ್ ಕೊಡ್ಬೇಕಂತ ಹೇಳತ್ತಾರ. ನಿಮ್ಮ ಬೇಡಿಕೆ ಏನ್ರಿ? ಬೇಡಿಕೆ ಏನ, ನಮ್ದು ಪ್ರತಿ ತಿಂಗಳ ಗೌರವಧನ ಏನದಲ್ಲ 2-3 ತಿಂಗಳಿಗೆ ಮಾಡೋದ್ ಬೇಡ್ರಿ. 2-3 ತಿಂಗಳಿಗೆ ನಮ್ದು ಗೌರವಧನ ಮಾಡತ್ತಾರ. ನಮ್ದು ಲೋಕಲ್ ಅಂದ್ರ ಏನ 2-3 ತಿಂಗಳಿಗೆ ಮಾಡ್ಬೇಡ್ರಿ. ಪ್ರತಿ ತಿಂಗಳ 5ನೇ ತಾರೀಖದೊಳಗಾಗಿ ನಮ್ದು ಗೌರವಧನ ಕೊಡ್ರಿ. ಕಟ್ಟಡ ಬಾಡಿಗೆ ಅದು ಸಾಲ್ತಾ ಇಲ್ಲ, ಜಾಸ್ತಿ ಮಾಡ್ರಿ. ಮತ್ ಕಟ್ಟಡ ಬಾಡಿಗೆ ಏನದ ಪ್ರತಿ ತಿಂಗಳ ಹಾಕ್ರಿ. ಮೊಟ್ಟೆ ಬಿಲ್ ಏನದ ಅದು ಪ್ರತಿ ತಿಂಗಳ ಹಾಕ್ರಿ. ಆಮೇಲೆ ಗೌರವಧನ ನಮ್ಗೆ ಜಾಸ್ತಿ ಆಗ್ಬೇಕು. ಈ ಗೌರವಧನದೊಳಗ ಇಷ್ಟೆಲ್ಲಾ ಕೆಲಸ ಮಾಡಕ್ ನಮ್ ಕಡೆಯಿಂದ ಸಾಧ್ಯ ಇಲ್ಲ. ಕೆಲಸದ ಹೊರೆ ಬಹಳ ಆಗಿದೆ ನಮ್ಗೆಲ್ಲ. ಆಮೇಲೆ ಅಂಗನವಾಡಿಗಳು ಕೇಂದ್ರಗಳು ಇವತ್ತು ಬಂದ್ ಅರ್ಧ ಪೇಮೆಂಟ್ ಏನೈತಿ ನೀವು ಯಾರು ಪ್ರಭಾರಿ ತೋರ್ತಾರ ಅವ್ರು ಕೊಡ್ಬೇಕಂತ ಐತಿ. ಆಮೇಲೆ ಕಟ್ಟಡ ಬಾಡಿಗೆ ಅದು ಪ್ರತಿ ತಿಂಗಳ ಕೊಡ್ಬೇಕಂತ ಐತಿ. ಮೊಟ್ಟೆ ಬಿಲ್ ಅದು ಪ್ರತಿ ತಿಂಗಳ ಕೊಡ್ಬೇಕಂತ ಐತಿ. ವೀಕ್ಷಕರೇ, ಇದಷ್ಟು ಏನಂತಂದ್ರೆ ಅಂಗನವಾಡಿ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತು ಏನು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ.